ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ಅಧಿವೇಶನ ನಡೆಸುವಂಥ ಕೆಲಸ ಕರ್ನಾಟಕ ಸರ್ಕಾರ ಮಾಡಿತ್ತು ಅಂತ ಎದಿ ತಟ್ಟಿ ಮಾತು ನಾವು ಎಲ್ಲ ನಾಯಕರ ಬಾಯಲ್ಲಿ ಕೇಳ್ತಾ ಇದ್ದು. ಆದರೆ ಅದೇ ಸಂದರ್ಭದಲ್ಲಿ ಬೆಳಗಾವಿ ತಾಲೂಕದಲ್ಲಿ ಇರುವಂಥ ನಮ್ಮ ಒಂದು ಹಳ್ಳಿಯಲ್ಲಿ ಒಂದು ಹುಡುಗಿ ಜೊತೆ ಒಬ್ಬ ಶಿಕ್ಷಕ ಗೈರವರ್ತನೆ ಮಾಡ್ತಾನು. ಅದ್ರ ಬಗ್ಗೆ ವಿಡಿಯೋ ಆಡಿಯೋ ಮೆಸೇಜ್ಗಳು ಎಲ್ಲ ಕೂಡ ವೈರಲ್ ಆದ್ರೂ ಪೊಲೀಸರ ಏನೂ ಕ್ರಮ ತಗೊಳ್ಳಂಗಿಲ್ಲ. ಆ ಸಂದರ್ಭದಲ್ಲಿಯೂ ನೀವು ಕ್ರಮ ತಗೋಬೇಕು ಇಲ್ಲ ಉಗ್ರ ಹೋರಾಟ ಮಾಡ್ತಾನೆ ಅಂದಮೇಲೆ ಒಂದು ಸಾದಾ ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ದಾಗ ಬೇಲ್ ಮಾಡಿ ಕಳಿಸಿದ್ದಾರೆ. ಆ ಹುಡುಗಿ ಅಂದರೆ ಮೈನರ ಪೋಕ್ಸೋ ಕೇಸ್ ಹಾಕಿ ಅವ್ನಿಗೆ ಅರೆಸ್ಟ್ ಮಾಡಬೇಕಾಗಿತ್ತು. ಆದ್ರೆ ಕಮಿಷನರ ಬರೀ ಮೆಸೇಜ್ದಲ್ಲಿ ಹೇಳ್ತಾರೆ ನಾವು ಪೋಕ್ಸೋ ಕೇಸ್ ಹಾಕ್ತೇವಂತ. ಆದ್ರೆ ಪೋಕ್ಸೋನೂ ಇಲ್ಲ ಬಿಕ್ಸೋನೂ ಇಲ್ಲ, ಸೀದಾ ಬೇಲಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಬೇಲ್ ಮಾಡಿ ಕಳಿಸೋವಂಥ ಕೆಲಸ ಆಗಿತ್ತು. ಇದ್ರ ಹಿಂದೆ ಇರುವಂಥ ಆ ಭಾಗ ವಿಶೇಷವಾಗಿ ನಾ ಅವ್ರದ್ದು ಯಾಕೆ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೇನೆ ಅಂದ್ರೆ ಅವರು ಯಾವ ಭಾಗದವ್ರ ಶಾಸಕರ ಈಗ ಕರ್ನಾಟಕ ನಾಡಿನ ಸಚಿವರು ಅವ್ರ ತಾಲೂಕಾದಲ್ಲಿ ನಡೆದಿನ ಘಟನೆ ಬಗ್ಗೆ ಒಂದು ಚಕ್ಕಾರ ಮಾತಾಡಿಲ್ಲ, ಇದು ಸರಿ ಇದು ತಪ್ಪು ಅಂತ. ಅವ್ರ ಕಾರ್ಯಕರ್ತ ಅಂತ ತಿಳ್ಕೊಂಡ ಅವನಿಗೆ ಅದಕ್ಕೆ ಬರಿ ಮಾಡ್ರಿ, ಅವನ ಮೇಲೆ ಯಾವುದು ಕೇಸ್ ಹಾಕಬೇಡ್ರಿ ಅಂತ ಪ್ರೆಷರ್ ಮಾಡಿಂದ ನಮ್ಮ ಕಿವಿ ಮೇಲೆ ಸುದ್ದಿ ಬಂದಿದೆ. ಮತ್ತು ಇದು ಯಾವುದು ಕೇಸ್ ಆಗಿಲ್ಲ ಅಂದರೆ ಅದು ಪ್ರೆಷರ್ ಸರಿ. ಯಾಕಂದ್ರೆ ಕಮಿಷನರ್ ಹೇಳ್ತಾರು ನಾವು ಪೋಕ್ಸೋ ಹಾಕ್ಯವಂತ, ಪೋಕ್ಸೋನೂ ಇಲ್ಲ, ಸ್ಟೇಷನ್ದಲ್ಲಿ ಬಿಟ್ಟಿದ್ದಾರೆ ಅಂದ್ರೆ ಅಧಿಕಾರಿಗಳು ಅವ್ರ ಪ್ರೆಷರ್ ತೆಗಿದ್ದಾರೆ. ನನಗೆ ಭಾಳ ಹೆಮ್ಮೆ, ನಮ್ಮ ಜಿಲ್ಲಾಧಿಕಾರಿ ಇರ್ಬೋದು, ಪೊಲೀಸ್ ಕಮಿಷನರ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಒಳ್ಳೆಯ ಅಧಿಕಾರಿಗಳು ಇದ್ದಾರೆ ಬೆಳಗಾವಿಯಲ್ಲಿ. ಆದರೆ ಈಗ ಸದ್ಯಗ ಇಲ್ಲಿರುವಂಥ ಲೇಡಿ ಹಿಟ್ಲರ್ ಅವ್ರ ಪ್ರೆಷರ್ ತಾಗ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮೊದಲು ತಹಸೀಲ್ದಾರ್ ಆಫೀಸ್ದಲ್ಲಿ ಆತ್ಮಹತ್ಯೆ ಆಯ್ತು, ಅದು ಮುಚ್ಚಾಕಿದ್ದಾರೆ. ಒಬ್ಬ ಪೃಥ್ವಿ ಸಿಂಗ್ ಅಂತ ದಲಿತ ಯುವಕನ ಮೇಲೆ ಬಡ್ದಾಟ ಆಯ್ತು, ಅದು ಮುಚ್ಚಾಕಿದ್ದಾರೆ. ಇಲ್ಲಿ ಏನೋ ಎಲ್ಲ ಮುಚ್ಚಾಕೋದು ಒಂದು ಕೆಲಸದ ಒಂದು ಲಿಸ್ಟ್ ಇದೆ. ನಮ್ಮ ಮುಖ್ಯಮಂತ್ರಿ ಭಾಳ ದೊಡ್ಡ ಮಾತಾಡ್ತಾರೆ. ಬರೀ ಈಗ ಸದ್ಯಕ್ಕೆ ನೀವು ಏನು ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯ ಸರ, ನಂದು ಕುರ್ಚಿ ಹೆಂಗೆ ಉಳಿತೈತಿ, ಸಿದ್ದರಾಮಯ್ಯ ಅವರು ಕುರ್ಚಿ ಉಳಿಸೋದಿದೆ, ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಮೇಲೆ ಕೂಡಿರೋದಿದೆ, ಮತ್ತು ಆ ಥರದ್ದು ಲಾಭ ತಗೊಳ್ಳೋಂಥ ಸಚಿವೆ ಅವರ ಇಬ್ರಿಗೂ ಆಟ ಆಡಿಸ್ತಾ ತನಗೇನೇನು ಬೇಕು ಹಿಟ್ಲರ್ದ ಒಳ್ಳೆ ಲೇಡಿ ಹಿಟ್ಲರ್ ಅಂತ ಕೆಲಸ ಮಾಡೋಂಥ ಒಂದು ವಾತಾವರಣ ಬೆಳಗಾವಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಸರಿಯಲ್ಲ. ಇದ್ರ ಬಗ್ಗೆ ಭಾಳಷ್ಟು ನನಗೆ ಬೆಳಗಾವಿ ಜನರಿಗೂ ಒಂದು ಪ್ರಶ್ನೆ ಮಾಡೋದಿದೆ. ಚೆನ್ನಮ್ಮ ಸರ್ಕಲ್ಗೆ ಭಾಳ ಮಂದಿಗೆ ನೋಡ್ತೇವೆ ನಾವು ಕುಣಿತು ಹೋರಾಟ ಮಾಡ್ತಾವೆ. ನಾವು ಹೋರಾಟ ಮಾಡಬೇಡ್ರ ಅಂತ ಹೇಳಂಗಿಲ್ಲ. ಇದ್ರ ಬಗ್ಗೆ ಯಾರೂ ಆವಾಜ್ ಮಾಡ್ತಾ ಇಲ್ಲ. ಏನಕ್ಕೆ ಕಾರಣ, ಏನು ವಿಶೇಷ? ಒಂದು ಹುಡುಗಿ ಮೇಲೆ ನನ್ನ ಮನ್ಯಾಗ ಹುಡುಗಿ ಜೊತೆ ಆದ್ರೆ ನಿಮ್ಮ ಹುಡುಗಿರ ಜೊತೆ ಆದ್ರೆ ಎಲ್ಲರೂ ಏನಾರು ಒಂದು ಮಾತಾಡಿದ್ರೆ ಮಹಿಳೆಯರ ಅಪಮಾನ ಅಂತ ನಮ್ಮ ಬಾಗ್ಲಾಗ ಬಂದು ಡಾನ್ಸ್ ಮಾಡಿದ್ರು, ಡಿಸ್ಕೋ ಅಲ್ಲ ನಿಮ್ಮನ್ನ ಅಜ್ಜಿನ ಮುಂದೆ ಏನು ಹೇಳಿ. ಈಗ ಎಲ್ಲಿ ಹೋದ್ರಿ, ಸತ್ರಿ, ಬಾಯಾಗ ಏನು ಹಿಡ್ದಿದೆ ರೀ, ಮಾತಾಡೋಕ್ಕಾಗ್ತಾ ಇಲ್ಲ. ನಾ ಮಾತಾಡವ್ ಯಾಕಂದ್ರೆ ಒಂದು ಹುಡುಗಿಗ ಆ ಗುಡಿ ಅಂತ ಸ್ಕೂಲ್ ಅಂತ ನೋಡ್ತೀವಲ್ಲ, ಆ ಗುಡಿಯಾಗ ಒಂದು ಅನ್ಯಾಯ ಆಗಿದೆ, ಆತಗೆ ನ್ಯಾಯ ಸಿಗ್ಬೇಕಂತ ಕೆಲಸ ನಮ್ಮ ಉದ್ದಾಮದಿ ಹೆಸರು ತಗೋತಾ ಇಲ್ಲ. ಯಾಕಂದ್ರೆ ಆ ಹುಡುಗಿ ಹೆಸರು ಆ ಊರ ಹೆಸರು ತಗೊಂಡ ಅವ್ರಿಗೇನು ತೊಂದರೆ ಆಗ್ಬಾರ್ದಂತ ಪ್ರಾಮಾಣಿಕ ಪ್ರಯತ್ನ ಇವತ್ತು ಮಾಡ್ತಾ ಇದ್ದೀನಿ. ಕಮಿಷನರ್ ಅವ್ರು ಏನು ಹೇಳ್ತಾ ಇದ್ದಾರಲ್ಲ, ನಮ್ಮ ಕಡೆ ಯಾವುದೂ ವಿಡಿಯೋ ಇಲ್ಲ ಆಡಿಯೋ ಇಲ್ಲ, ಕಮಿಷನರ್ ಅವ್ರಿಗೆ ಟಿ ವಿ ಮುಖಾಂತರ ಹೇಳ್ತಾ ಇದ್ದಾನೆ, ಯಾವಾಗ ಕರೆಸ್ತೀರಿ ಬರ್ತೇನೆ, ನಾನು ನಿಮ್ಗೆ ಎಲ್ಲ ಕೊಡ್ತೇನೆ, ಏನೇನು ಬೇಕು, ವಿಡಿಯೋಗಳಿದಾವೆ, ಆಡಿಯೋಗಳಿದಾವೆ, ಮೆಸೇಜ್ಗಳಿದಾವೆ. ನಿಮ್ದು ಕೆಲಸ ಅದ ಆ ಕುರ್ಚಿ ಮೇಲೆ ಕೂತ ನ್ಯಾಯ ಮಾಡ್ಬೇಕಂತ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಎಲ್ಲ ಹುಡುಕಾಡ್ತೈತೆ ರೀ. ಯಾರ್ಯಾರಿಗೆ ಹೆಲ್ಮೆಟ್ ಹಾಕೊಳ್ಳಲ್ಲ ಅಂದ್ರೆ ಕೇಸ್ ಹಾಕ್ತೇರಿ, ತಿಬ್ಬಲ್ ಶೀಟ್ ಆದ್ರೆ ಕೇಸ್ ಹಾಕ್ತೇರಿ, ರಾಂಗ್ ಸೈಡ್ಗೆ ಬಂದಂತ ಕೇಸ್ ಹಾಕ್ತೇರಿ. ಮತ್ತು ಈದೆಲ್ರಿ ನಿದ್ದೆ ಮಾಡಾಕದಿರಿ, ಶಬಾಷ್. ಬಟ್ಟೆ ಹಾಕೊಂಡಿದ್ದೀರಲ್ಲ ವರದಿ ಅಂತಾರೆ, ಅದಕ್ಕೆ ಯೂನಿಫಾರ್ಮ್, ಅದಕ್ಕೆ ಬೆಲೆ ಕೊಡ್ರಿ. ಈ ದೇಶದಾಗ ಏನು ಹಾನಿ ಮಾಡ್ಯದ ಸ್ಥಾನ ಮೇಲೆ ಕೂತಿದ್ದೀರಿ, ಅದ್ರ ಸ್ವಲ್ಪರೇ ನಿಮ್ಗೆ ಇದ್ರೆ ಇದ್ರ ಬಗ್ಗೆ ಕ್ರಮ ತಗೋಬೇಕು. ಇಲ್ಲಾಂದ್ರೆ ಇದು ದೇವರೊಬ್ಬ ಅದಾನ. ಈಗ ಅಧಿಕಾರ ಪರ್ಮನೆಂಟ್ ಅಲ್ಲ, ಶಾಶ್ವತ ಅಲ್ಲ. ಇದು ಸಚಿವರು ತಿಳ್ಕೋಬೇಕು, ಅಧಿಕಾರಿಗಳು ತಿಳ್ಕೋಬೇಕು. ನ್ಯಾಯ ಕೊಡೋ ಧರ್ಮ ಕರ್ತವ್ಯ ಅದು ಮಾಡ್ರಿ. ಬಾಲಿಕೆ ಮನೆಗೆ ಬೆದರಿಕೆ ಹಾಕಿದಾರ. ನಮಗೆ ಬಾಲಿಕೆ ಮನೆಯವ್ರು ಹೇಳಿದಾರೆ ನೀವು ಯಾರೂ ಬರಬೇಡ್ರಿ, ಆಯ್ತು ಅಂತ ಹೇಳ್ದು. ಯಾಕಂದ್ರೆ ನಾವು ಆ ಬಾಲಿಕೆಗಾಗಲಿ ಅವ್ರ ಮನೆಯವ್ರಿಗೆ ತೊಂದರೆ ಆಗಬಾರ್ದಂತ ನಮ್ಮದು ಭಾವನೆ. ಅದಕ್ಕೆ ನಾವು ಆ ಕಡೆ ಹೋಗೋದು ಇಲ್ಲ. ಆದ್ರೆ ವಡಗಾವ್ ಪೊಲೀಸ್ ಸ್ಟೇಷನ್, ಬೆಳಗಾವಿ ಗ್ರಾಮಾಂತರದಲ್ಲಿ ಇರುವಂಥ ವಡಗಾವಿ ಪೊಲೀಸ್ ಸ್ಟೇಷನ್ದಲ್ಲಿ ಸಾಮಾನ್ಯ ಒಂದು ಕೇಸ್ ಹಾಕಿ ಬೇಲ್ ಮಾಡಿ ಕಳಿಸಿದರು. ಇದ್ರದ್ದು ಉತ್ತರ ಅಲ್ಲಿ CPI ಮತ್ತು ಪೊಲೀಸ್ ಕಮಿಷನರ್ ಕೊಡಬೇಕಾಗ್ತೈತಿ ಇವತ್ತಿಲ್ಲ ನಾಳೆ. ಅದ್ರ ರೆಕಾರ್ಡ್ ಎಲ್ಲ ನಮ್ಮ ಕಡೆ ಇಟ್ಕೊಂಡಿದ್ದೀವಿ. ನಿಮ್ಗೆ ಬೇಕಾದ್ರೆ ನೀವು ಹುಡುಕಾಡಬೇಕಾಗಿತ್ತು, ನಿಮ್ಮ ಕಡೆನೂ ಇದೆ. ಆದ್ರೆ ಸಚಿವ ಅವರ ಪ್ರೆಷರ್ಗೆ ಮುಚ್ಚಾಕಿದ್ದೀರಿ. ಯಾವಾಗ ನಾವು ಹೊರಗೆ ತೆಗೆಯೋದ ತೆಗಿತೀವಿ. ಆಳೆಗೆ ನೀವು ನೌಕರಿ ಮಾಡೋದು ಹೆಂಗೆ ನಿಮ್ಮ ವಿಚಾರ ಮಾಡ್ತೀವಿ.